ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅರ್ಪಿತಾಸ್ ಎಸ್ಥೆಟಿಕ್ ಆರ. ಇವಾಗ ರೆಸ್ಟೋರೆಂಟಲ್ಲಿಗೆ ಪೂಜೆ ಆಯಿತು, ಸ್ಟಾಕ್ ಎಲ್ಲ ವೆರಿಫೈ ಮಾಡಿ ಇವಾಗ ಹೊಸ ಮನೆ ಹತ್ರ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಲೈಟಿಂಗ್ ಫಿಟ್ಟಿಂಗ್ಸು ಸೆಲೆಕ್ಷನ್ ಮಾಡಿದ್ವಲ್ವಾ, ಅದು ಮತ್ತು ಫ್ಯಾನು, ಚಿಮ್ನಿ, ವಾಟರ್ ಪ್ಯೂರಿಫೈಯರ್ ಎಲ್ಲ ಫಿಟ್ ಆಗ್ತಾ ಇದೆ. ಸೊ ಅದು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹಾಯ್ ಹೇಳಿ. ಸೊ ಹೊಸ ಮನೆ ಹತ್ರ ಹೋಗಿ ಸಿಗ್ತೀನಿ. ಮನೆ ಹತ್ರ ಹೋಗ್ತಾ ಇದ್ದೀವಿ ಈಗ ಆನ್ ದಿ ವೇ. ತುಂಬ ದಿನಗಳಿಂದ ಒಂದು ವಿಷಯ ಅನ್ನಿಸ್ತಿತ್ತು ಶೇರ್ ಮಾಡೋಣ ಅಂತ. ಬಟ್ ಸಮ್ಟೈಮ್ಸ್ ಎಲ್ಲೂ ಶೇರ್ ಮಾಡಿದ್ರು ಅದಕ್ಕೇನು ಪರಿಹಾರ ಸಿಗಲ್ವೇನೋ ಅಂತ ಒಂದು ಕಡೆ. ಸೊ ಇದು ನಾನು ನನ್ನ ಹಸ್ಬೆಂಡ್ ಡಿಸ್ಕಸ್ ಮಾಡ್ತಾ ಇದ್ವಿ. ಏನಂತಂದರೆ, ಇವಾಗ ಯೂಶಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಓಡಾಡ್ತಿರ್ತೀವಿ. ರೋಡ್ಸ್ ನೀವು ಅಬ್ಸರ್ವ್ ಮಾಡಿರ್ತೀರಾ, ಎಷ್ಟು ಅನ್ಈವನ್ ಆಗಿರುತ್ತೆ ಅಂತಂದರೆ ಸೀರಿಯಸ್ಲಿ. ಅದ್ರ ಬಗ್ಗೆ ಯಾರು ಕ್ರಮನೂ ತಗೊಳ್ಳಲ್ಲ. ಇದು ನಾನು ಈ ವಿಡಿಯೋ ಮಾಡ್ತಾ ಇದ್ದ ಕ್ರಮ ತಗೋಬೇಕು ಅಂತಲ್ಲ, ಸೀರಿಯಸ್ಲಿ ಎಷ್ಟು ಅನ್ಈವನ್ ಆಗಿದೆ ಅಂದರೆ, ಇವಾಗ ನಾವು ಗಾಡೀಲಿ ಹೆಲ್ಮೆಟ್ ಹಾಕಿಲ್ಲ ಅಂತಂದರೆ ಫೈನ್ ಹೇಳ್ತಾರೆ, ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಫೈನ್ ಹಾಕ್ತಾರೆ, ನಂಬರ್ ಪ್ಲೇಟು ಮಾಡಿಲ್ಲ ಅಂತ ಕರೆಕ್ಟ್ ಇಲ್ಲ ಅಂದರೆ ಫೈನ್ ಹಾಕ್ತಾರೆ. ಆಮೇಲೆ ಕೂಲಿಂಗ್ ಗ್ಲಾಸ್ ಹಾಕಿದರೆ ಗ್ಲಾಸ್ಗಳಿಗೆ, ಕಾರ್ ಗ್ಲಾಸ್ಗಳಿಗೆ ಅವಾಗಲೂ ಫೈನ್ ಹಾಕ್ತಾರೆ. ಬಟ್ ಇದಕ್ಕೆಲ್ಲ ಯಾರು ಫೈನ್ ಹಾಕ್ತಾರೆ? ಬಿಕಾಸ್ ನಾವೇ ತಾನೇ ನಮ್ಮ ದುಡ್ಡಲ್ಲಿ ತಾನೇ ಎಲ್ಲ ಮಾಡ್ತಾ ಇರೋದು. ನಾವು ಪ್ರತಿ ಏನೇ ಒಂದು ವಸ್ತು ತಗೊಂಡ್ರು GST ಅದು ಇದು ಹಾಳು ಮೂಳು ಅಂತ ಟ್ಯಾಕ್ಸ್ ಕಟ್ತೀವಿ. ಸೊ ಅದರಿಂದ ಯಾಕೆ ಏನು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಇದ್ರ ಬಗ್ಗೆ ನನ್ನ ಹಸ್ಬೆಂಡ್ನ ಕೇಳಿದಕ್ಕೆ ಅವರು ನಾನು ಹೇಳೋದಕ್ಕಿಂತ ಅವ್ರ ಬಾಯಲ್ಲೇ ಹೇಳೋದು ಒಳ್ಳೇದು ಅಂತ ಅನ್ಸುತ್ತೆ. ಏನ್ ಹೇಳ್ತೀರಾ? ಮಾತಾಡಿ ಏನು ಅದೇ ಸುಮ್ಮನೆ ಮಾತಾಡ್ಬೇಕು ಅಷ್ಟೇ, ಏನು ಯೂಸ್ ಇಲ್ಲ. ಬಿಕಾಸ್ ಏನಕ್ಕೆ ಅಂತಂದ್ರೆ ನಾನು ಜಾಸ್ತಿ ಎಲ್ಲೂ ಓಡಾಡಲ್ಲ. ಅಂದ್ರೆ ನನ್ ವರ್ಕ್ ಆಯ್ತು, ಮನೆ ಆಯ್ತು ಅಷ್ಟೇನೆ. ಇವಾಗ ಮನೆ ಮಾಡಿದ್ಮೇಲೆ ತುಂಬಾ ಓಡಾಡ್ತಾ ಇದೀವಿ. ನಮ್ಮ ಮನೆಯಿಂದ ಇಲ್ಲಿಗೆ ಆಲ್ಮೋಸ್ಟ್ ಒಂದು 6.5 to 7 kilometers ಆಗುತ್ತೆ. ಆ ಬರೋ ರೋಡ್ ಅಷ್ಟೊಂದು ಅನ್ಈವನ್ ಆಗಿದೆ, ಸರಿ ಓಡಾಡಕ್ ಆಗಲ್ಲ, ತುಂಬಾ ಬ್ಯಾಕ್ ಪೇನ್ ಬರುತ್ತೆ. ಇದನ್ನೆಲ್ಲ ಯಾರು ರೆಕಗ್ನೈಸ್ ಮಾಡ್ತಾರೆ, ಯಾರು ಅದನ್ನ ಸಾಲ್ವ್ ಮಾಡ್ತಾರೆ ಗೊತ್ತೇ ಆಗಲ್ಲ. ಸೊ ಈ ವಿಷಯ ಹೇಳ್ಬೇಕು ಅನ್ನಿಸ್ತು, ಅದಕ್ಕಾಗಿ ರೆಗ್ಯುಲರ್ ಆಗಿ ಫುಡ್ ಡೆಲಿವರಿ ಮಾಡೋರು, ಫೀಲ್ಡ್ ವರ್ಕ್ ಮಾಡೋರು, ಅವ್ರ ಬಗ್ಗೆ ಅದು ನಿಜಾನೇ. ಡೈಲಿ ಅದೇ ಸ್ವಿಗ್ಗಿ ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡೋರು, ಆಮೇಲೆ ಒಬ್ಬೊಬ್ರು ಡೈಲಿ 25 to 30 kilometers ಅಪ್ ಅಂಡ್ ಡೌನ್ ಮಾಡೋರು ಇರ್ತಾರೆ. ಎಷ್ಟೊಂದು ವೆಹಿಕಲ್ಸ್ ಹಾಗೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು. ನಿಮ್ಗೂ ಅನ್ಸಿರುತ್ತೆ, ಅಯ್ಯೋ ಆ ರೋಡಲ್ಲಿ ಹೋಗೋದು ಬೇಡಪ್ಪ, ಸಂಧಿ ರೋಡಲ್ಲಿ ಹೋಗೋಣ ಅಂತ. ಆ ರೋಡಲ್ಲಿ ಹೋದ್ರೆ ಇನ್ನೂ ಪ್ರಾಬ್ಲಮ್ಯಾಟಿಕ್ ಇರುತ್ತೆ. ಗಾಡಿಗಳು ನಿಲ್ಲಿಸ್ಕೊಂಡಿರ್ತಾರೆ, ಹೋಗೋಕ್ಕಾಗಲ್ಲ. ದೊಡ್ಡ ದೊಡ್ಡ ಗಾಡಿಗಳು ಹೋಗೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಇವಾಗ ಮನೆ ಹತ್ರ ಬಂದ್ವಿ, ಒಳಗಡೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಕೋಟ್ ಪೇಂಟ್ ನಡೀತಿದ್ಯಾ? ಪೇಂಟ್ ನಡೀತಾ ಇದೆ ಇವಾಗ. ಪ್ರೊಫೈಲ್ ಲೈಟಿಂಗ್ಸ್ ಎಲ್ಲ ಫಿಟ್ ಆಗಿದೆ. ಇದು ದೇವ್ರ ಮನೆ. ಇದು ನಮ್ಮ ಕಿಚನ್. ವಾಟರ್ ಪ್ಯೂರಿಫೈಯರ್ ಫಿಟ್ ಆಗಿದೆ. ಅಕ್ವಾಗಾರ್ಡ್ ಫಿಟ್ ಆಗಿದೆ. ಚಿಮ್ನಿಗೆ ಗೋರಾ ಕಟ್ಟಿಂಗ್ ಏನೋ ಮಾಡ್ತಾರೆ, ಅದನ್ನ ಮಾಡಕ್ಕೆ ಬರ್ತಾರೆ ಇವತ್ತು. ಸೊ ನೋಡ್ಬೇಕು. ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಬರ್ತಾ ಇದ್ದೀನಿ ನಾನು. ಪ್ರೀ ಕ್ಲೀನಿಂಗ್ ಒಂದು ಲಾಸ್ಟಲ್ಲಿ ಇರುತ್ತೆ. ಇದಕ್ಕೆ ರೈಲಿಂಗ್ಸ್ ಎಲ್ಲ ಹಾಕಿದ್ದಾರೆ ಇವತ್ತು. ಫ್ಯಾನ್ ತೋರಿಸ್ತೀನಿ ನಿಮಗೆ.
ಫ್ಯಾನ್ ಆ್ಯಂಡ್ ಬಲ್ಬ್ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಇದು ಫ್ಯಾನು ಆ್ಯಂಡ್ ಇದು ಬೆಡ್ ಲೈಟ್. ನನಗೆ ಆ್ಯಂಟಿಕ್ ಫಿನಿಶಲ್ಲೇ ಬೇಕಾಗಿತ್ತು. ಸೊ ಇದು ರೋಸ್ ಗೋಲ್ಡ್ ಕಲರ್ ಫ್ಯಾನ್. ಇದು ಜಾನ್ಸನ್ ಕಂಪ್ನಿ. ಆಮೇಲೆ ಇದು ರೂಮ್ದು ವಾಕಿನ್ ವಾರ್ಡ್ರೋಬ್ ಬರುತ್ತೆ. ಚೆನ್ನಾಗಿದೆ ಸ್ಪೇಸ್ ಯುಟಿಲೈಸೇಷನ್. ಈ ಥರ ಬರುತ್ತೆ ಆ್ಯಂಡ್ ಈ ಕಡೆ ಓಪನ್ ಇದೆ. ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ. ಲಾಸ್ಟ್ ಪ್ರೋಸೆಸ್ ಅದೇ. ಆ್ಯಂಡ್ ಅದು ಮಿರರ್ ತೋರಿಸ್ತೀನಿ ನಿಮಗೆ. ಇದು ಮಿರರ್ ಬರುತ್ತೆ. ಹಿಂದೆ ಇರೋದು ಟಚ್ ಪ್ಯಾಟರ್ನ್ ಸಿಟ್ಔಟ್ ಏರಿಯಾ. ಇದು ನೈಟ್ ಟೈಮು 4-ವೇ ಲೈಟ್ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಕುತ್ಕೊಂಡ್ರೆ ಪೀಸ್ ಅನ್ಸುತ್ತೆ ಗೊತ್ತಾ. ಗ್ಲಾಸ್ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ಇದೊಂದು ಸೇಫ್ಟಿ ಇದನ್ನ ಹೇಳಿದೆ. ಇದು ನನ್ನ ಸ್ಟಡಿ ಏರಿಯಾಗೆ ಈ ಥರ ಲೈಟ್ಸ್ ಬಂದಿರೋದು ಚೆನ್ನಾಗಿದೆ. ಲೈಟಿಂಗ್ಸ್ ಇದೇ ಥರ ಸಿಟ್ಔಟ್ ಏರಿಯಾದಲ್ಲಿ ಬಂದಿದೆ. ಇನ್ನೂ 2 ಬರುತ್ತೆ ಅಲ್ಲಿ. ಇದೆ ಕೆಲಸ. ಬಟ್ ಇನ್ನೇನು ಹತ್ರ ಬರ್ತಾ ಬರ್ತಾ ಭಯ ಆಗ್ತಾಯಿದೆ ನನಗೆ. ಬೆಡ್ ಲೈಟ್ ಇದೆಯಲ್ಲ, ದಟ್ ಇಸ್ ಮೋಸ್ಟ್ ಇಷ್ಟ ಆಗಿದ್ದು ನನಗೆ. ಅದೇ ಥರನೇ ಬೇಕಾಗಿತ್ತು. ಇಲ್ಲೂ ಅಷ್ಟೇ. ಮತ್ತು ಇನ್ನೊಂದು ರೂಮಲ್ಲಿ ನಾನು ಕಂಪ್ಲೀಟ್ ಹೋಮ್ ಟೂರ್ ಮಾಡಿದಾಗ ತೋರಿಸ್ತೀನಿ. ಎಲ್ಲ ಫಿನಿಶ್ ಆಗುತ್ತಲ್ಲ ಆಗ. ಚೆನ್ನಾಗಿದೆ. ಇವಾಗ ಹೊರಡ್ತಾ ಇದ್ದೀವಿ. ಏನು ಅನ್ನಿಸ್ತಿದೆ ಮನೆ ನೋಡಿ? ಏನು ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆ, ಆಮೇಲೆ ಸಮಾಧಾನ ಆಗ್ತಾ ಇದೆ, ಆಮೇಲೆ ದ ಸೇಮ್ ಟೈಮ್ ಟೆನ್ಷನ್ ಕೂಡ ಆಗ್ತಾ ಇದೆ. ಯಾಕೆ ಟೆನ್ಷನ್? ಯಾಕೆ ಪೂಜೆ ಹತ್ರ ಬರ್ತಾ ಬರ್ತಾ ಪೂಜೆ ಹತ್ರ ಬಂದ್ರೆ ಏನು ಅರೇಂಜ್ಮೆಂಟ್ಸ್ ಪ್ರಿಪರೇಷನ್ಸ್ ಹ್ಮ್ ಇರ್ತಲ್ಲ, ಹ್ಮ್ ಹಾಗಾಗಿ ಟೆನ್ಷನ್ ಆಗ್ತಾ ಇದೆ ಆಮೇಲೆ ಸದ್ಯಕ್ಕಷ್ಟೇ. ಓಕೆ, ಇವಾಗ ಹೊರಡ್ತಾ ಇದೀವಿ. ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಇನ್ನು ಲಾಸ್ಟ್ ಕೋಟ್ ಪೇಂಟ್ ಒಂದು ಮತ್ತೆ ಚಿಕ್ಕ ಪುಟ್ಟ ಕೆಲಸಗಳು ನಡೀತಾ ಇದೆ. ದೊಡ್ಡ ದೊಡ್ಡ ಕೆಲಸಗಳು ಬೇಗ ಮುಗಿದೋಗುತ್ತೆ. ಚಿಕ್ಕ ಚಿಕ್ಕ ಪುಟ್ಟ ಕೆಲಸಗಳು ಸ್ವಲ್ಪ ನಿಧಾನ ಆಗುತ್ತೆ. ಆ್ಯಂಡ್ ನಾವು ಏನಾದರೂ ಆ್ಯಡ್ ಆನ್ ಮಾಡ್ತಾ ಇರ್ತೀವಲ್ಲ, ಅದು ಬೇಡ ಇದು ಬೇಕು, ಇದು ಬೇಡ ಅದು ಬೇಕು ಅಂತ. ಸೊ ಹಾಗೆ ನಡೀತಾ ಇದೆ ಕೆಲಸ. ನೋಡೋಣ, ಬ್ಲಾಗಲ್ಲಿ ತಿಳಿಸ್ತೀನಿ ನಿಮಗೆ ನೆಕ್ಸ್ಟ್ ಇನ್ನೇನು ಆಗ್ತಾ ಇದೆ ಅಂತ. ವಾಟರ್ ಫಿಲ್ಟರ್ ಎಲ್ಲ ಇದು ಫಿಟ್ ಆಗಿದೆ. ಚಿಮ್ನಿ ಒಂದು 4 ಕಟ್ಟಿಂಗ್ ಆಗಬೇಕು. ಅದಕ್ಕೆ ಕಾರ್ಪೆಂಟರ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅವ್ರು ಬರೋದು ಲೇಟ್ ಆಗುತ್ತೆ ಅಂದರೆ, ಸೊ ಅದಕ್ಕೆ ನಾವು ಹೊರಡ್ತಾ ಇದ್ದೀವಿ. ಸೊ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.